ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೀದರ್ ಜಿಲ್ಲೆ, ಸಂಜೆ ಗುಲ್ಬರ್ಗ ಜಿಲ್ಲೆ, ನಾಳೆ ಯಾದಗಿರಿ ಮತ್ತು ರಾಯಚೂರು, ತದನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ನಾವು ಇದನ್ನು ಪ್ರೊಟೆಸ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇವತ್ತು ಅದೇ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಿದ್ದಾರೆ ಸರ್. ಯಾವ ರೀತಿ ಕ್ರಮ ಆಗಬೇಕಂತೀರಾ ಸರ್? ನೋಡಿ, ಅಲ್ಲಿ ವಿಶೇಷವಾಗಿ ಹೈಕಮಾಂಡ್ ಇದೆ, ಅವರು ತೀರ್ಮಾನಗಳನ್ನು ಮಾಡಬೇಕು. ನಾವೆಲ್ಲ ತೀರ್ಮಾನ ಮಾಡ್ತೀವಿ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಗಳು ಆಗ್ತದೆ. ಈಗ ಕರೆದಿದ್ದಾರೆ, ಅವರಿಗೆ ಅಲ್ಲಿ ಹೇಳಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರಿಗೆ ಉತ್ತರ ಕೊಡುವಂಥದ್ದು ಮತ್ತು ಅವ್ರಿಗೆ ಏನು ಇದು ಮಾಡೋಂಥದ್ದು ಎಲ್ಲ ಅವರ ಯೋಚನೆ ಬಿಟ್ಟಿದೆ. ಈ ಒಂದು ನಿಮಿಷ ಹೇಳೋದ್ರಲ್ಲಿ ಯಾರೇ ಬಂದರೂ ಕೂಡ ಇವತ್ತು ನಾವು ರೈತರ ಪರವಾಗಿ ಇಟ್ಕೊಂಡಿದ್ದೀವಿ. ರೈತರ ಪರವಾಗಿ ಒಂದು ಧ್ವನಿ ಎತ್ತುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಗೊಂದಲ ಅನ್ನೋ ಪ್ರಶ್ನೆ ಬರಲ್ಲ. ಯಾರೇ ಒಬ್ಬ ಕಾರ್ಯಕರ್ತ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗ್ತದೆ. ನಾಳೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಹಾಸನದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ, ಏನು ಅವ್ರಿಗೆ ಆತಂಕ, ಯಾಕೆ ಅವರು ಸಮಾವೇಶ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಆತಂಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ರೀತಿ ಆತಂಕ ಅಂದ್ರೆ, ಈಗ ಸುಮ್ಮನೆ ಸಮಾವೇಶದಲ್ಲಿ ಏನ್ ಮಾಡ್ತಾರೆ? ಯಾವ ಚುನಾವಣೆ ಇದೆಯಾ? ಅಲ್ಲ ಒಂದ್ ನಿಮಿಷ, ಚುನಾವಣೆ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ? ಇಲ್ಲ ಒಂದ್ ಕಡೆ ಅವ್ರಿಗೆ ಆ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂತ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನೋಡಿ, ವಿಜೇಂದ್ರ ಉಳಿಸಿ ಬೀಳ್ಸಿ ಅಂತೇಳಿ ನಾನು ಹೇಳಿದ್ರಲ್ಲ, ಅಲ್ಲಿ ನಮ್ಮ ವರಿಷ್ಠರಿದ್ದಾರೆ, ಅವರು ತೀರ್ಮಾನಗಳನ್ನ ಮಾಡಿರ್ತಕ್ಕಂಥದ್ದು. ಇದು ನಾನು ತೀರ್ಮಾನ ಮಾಡಿರ್ತಕ್ಕಂಥ, ನಾನು ಬೈತಿ ಬಸವರಾಜು ಒಬ್ಬ ಮಾಜಿ ಸಚಿವ, ಒಬ್ಬ ಶಾಸಕ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಇನ್ನ ಅಮಿತ್ ಶಾಜಿಯವರು, ನರೇಂದ್ರ ಮೋದಿಜಿಯವರು ಮಾಡಿ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಅವರು ತೀರ್ಮಾನಗಳನ್ನ ಮಾಡಬೇಕೆ ಹೊರತು ನಾನು ನೀನು ಇನ್ನೊಬ್ರು ಆದಿ ಬೀದಿ ನಾವು ಹೇಳಿದ್ರೆ ಅದು ಆಗಲ್ಲ. ನಾವು ಖಂಡಿತವಾಗಿ ಇದರ ವಿರುದ್ಧವಾಗಿ ಸದನದಲ್ಲಿ ಕೂಡ ಧ್ವನಿ ಎತ್ತುವಂತ ಕೆಲಸ ನಮ್ಮ ವಿರೋಧ ಪಕ್ಷ ನಾಯಕತ್ವದಲ್ಲಿ ಮತ್ತೆ ಅಧ್ಯಕ್ಷ ನಾಯಕತ್ವದಲ್ಲಿ ಖಂಡಿತವಾಗಿ ಮಾಡ್ತೇವೆ. ಇದು ತಿದ್ದುಪಡಿ ಆಗ್ಬೇಕು. ಈ ಕಾನೂನು ತಿದ್ದುಪಡಿ ಆದಾಗ ಮಾತ್ರ ಎಲ್ಲೋ ಒಂದು ಇದಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಆಗ್ತದೆ. ಹಾಗಾಗಿ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನ ಖಂಡಿತವಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಮಾಹಿತಿ. ಮುಂಚೆ ಹೇಳಿ ಒಂದ್ ನಿಮಿಷ, ಆರ್ ಅಶೋಕರು ಅಲ್ಲಿ ಹೋಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ. ನಾನು ನಿನ್ನೆ ಸಂಜೆ ಟ್ರೈನಲ್ಲಿ ನಾವು ಬಂದಿದ್ದೀವಿ, ಬೆಳಗ್ಗೆ 9 ಗಂಟೆಗೆ ಬಂದು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಆಮೇಲೆ ರಿಯಾಕ್ಷನ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ.